ಜೀವಮಾನದ ಅದ್ಭುತ ಕ್ಷಣಕ್ಕೆ ನೀವೆಲ್ಲರೂ ಕೂಡ ಇವತ್ತು ಸಾಕ್ಷಿಯಾಗಿದ್ದೀವಿ. ಪ್ರಧಾನಿ ಅವರು ಮಾತನಾಡುವಂತ ಒಂದೊಂದು ಮಾತುಗಳು ಕೂಡ ಹೇಗೆ ರಾಷ್ಟ್ರದ ಬಗ್ಗೆ ಜಾಗೃತಿ ಹಾಗೇನೇ ಇವತ್ತು ಆದಂತ ಒಂದು ಅದ್ಭುತ ಕಾರ್ಯ ಏನಿದೆ ಸೊ ಅದು ಎಷ್ಟು ಮಟ್ಟಿಗೆ ಮೌಲ್ಯಯುತವಾದಂತದ್ದು ಎಲ್ಲವನ್ನೂ ಕೂಡ ಬಹಳ ಬಿಡಿಸಿ ಸವಿವರವಾಗಿ ಹೇಳಿದರು. ಸೊ ಇವತ್ತಿನ ಒಂದು ಸಂದರ್ಭ ಪ್ರಾಣ ಪ್ರತಿಷ್ಠಾಪನೆಯ ಸಂದರ್ಭ 12:29 ಅದಾದ ನಂತರ ಇದೀಗ ನಾವು ನೋಡ್ತಾ ಇದ್ದೀವಿ ಜಟಾಯುವಿನ ಒಂದು ವಿಗ್ರಹ ಏನಿದೆ ಅಲ್ಲಿ ಮಾಡೆಲ್ ಮಾಡಲಾಗಿದೆ. ಸೊ ಅದರ ಮುಂದೆ ಪುಷ್ಪಾರ್ಚನೆಯನ್ನು ಮಾಡಿದಂಥ ಸಂದರ್ಭ ಜೊತೆಗೆ ಜಟಾಯುನ ಬಗ್ಗೆ ಕೂಡ ಮಾತನಾಡಿದರು. ಸೊ ಆ ಸಂದರ್ಭದಲ್ಲಿ ರಾವಣನ ಶಕ್ತಿಯ ಬಗ್ಗೆ ಆತನ ಭಕ್ತಿಯ ಬಗ್ಗೆ ಕೂಡ ಅಲ್ಲಿ ಪ್ರಸ್ತಾಪ ಆಗುತ್ತೆ. ಸೊ ಇದೀಗ ನಾವು ನೋಡ್ತಿರುವಂಥ ದೃಶ್ಯಗಳು ಜಟಾಯು ಮೂರ್ತಿಗೆ ಪ್ರಧಾನಿ ಮೋದಿ ಪೂಜೆಯನ್ನು ಸಲ್ಲಿಸಿದಂಥ ಸಂದರ್ಭ ಆಯಿತು. ಸೊ ಜಟಾಯು ಮೂರ್ತಿಗೆ ಪ್ರಧಾನಿ ಪೂಜೆ ಸಲ್ಲಿಸಿದರು. ಒಂದು ಮಾತನ್ನು ಹೇಳಿದ್ರು ಪ್ರಧಾನಮಂತ್ರಿಗಳು ಮಾತಾಡುವಂಥ ಸಂದರ್ಭದಲ್ಲಿ, ಜಟಾಯು ಗೊತ್ತಿತ್ತು ರಾವಣನಂಥ ಬಲಶಾಲಿನ ಬಲಾಢ್ಯನನ್ನು ಎದುರಿಸಲಿಕ್ಕೆ ಸಾಧ್ಯ ಇಲ್ಲ ಅಂತ, ಆದರೂ ಅದು ತನ್ನ ಪ್ರಯತ್ನವನ್ನು ಬಿಡಲಿಲ್ಲ ಅಂತೇಳಿ ಅಂತ. ಸೊ ಇದು ಹಿಂಗೇನೆ ನಮ್ಮ ಜೀವನದಲ್ಲೂ ಕೂಡ ಹಲವಾರು ಸಂಗತಿಗಳು ಬರ್ತವೆ. ನಮಗಿಂತ ಬಹಳ ಒಂಥರ ಏನು ಅಂತಂದರೆ ಒಂದು ಭಾಳ ಅದ್ಭುತವಾದ ಕಥೆ ಇದೆ. ಸಮಸ್ಯೆಗಳಿಗೆ ಹೆದರಿಬಿಟ್ಟೆ ಅವು ರಾಕ್ಷಸಾಕಾರವಾಗಿ ನಿಂತ್ಕೊಂಡ್ಬಿಡ್ತವೆ, ನಮ್ಮನ್ನೇ ನುಂಗ್ಬಿಡ್ತವೆ ಅಂತ. ಆದರೆ ಏನು ಎದುರಿಸ್ತಾ ಇದ್ದರೆ ಅವು ಕೂಡ ಚಿಕ್ಕದಾಗ್ತಾ ಹೋಗ್ತವೆ ಅನ್ನುವಂಥ ಮಾತು. ಸೊ ಪ್ರಧಾನಿಗಳು ಆಡಿದಂಥ ಮಾತಿದೆಯಲ್ಲ, 10 ಹಲವು ಸಂದೇಶಗಳನ್ನು ರವಾನೆ ಮಾಡಿದ್ರು ಸರ್. ಒಟ್ಟಾರೆಯಾಗಿ ಏನಂತೀರಿ? ಖಂಡಿತವಾಗಿ 10 ಹಲವು ಸಂದೇಶಗಳನ್ನು ರವಾನೆ ಮಾಡಿದ್ರು, ಸಂದೇಹಗಳಿಲ್ಲದಂತೆ ಮಾಡಿದ್ರು. ಮತ್ತು ಅಲ್ಲೆಲ್ಲೂ ಅಂದರೆ ಪಾಸಿಟಿವ್ ಆದ ವಿಷಯಗಳೇ ಅಂತ ಯಾವುದು ನೆಗೆಟಿವ್ ಎತ್ತಲಿಲ್ಲ, ಯಾರಿಗೋ ಏನನ್ನೋ ತಾಗಿಸ್ಬೇಕು ಅಂತಲೂ ಹೊರಡಲಿಲ್ಲ. ಆದರೆ ನಾನು ಅವಾಗ ಕೇಳ್ತಾ ಇದ್ದಾಗ ಹಾಗೆ ಅನ್ನಿಸ್ತು, ಯಾವುದೋ ಇದು ಮೋಟಿವೇಶನ್ ಸ್ಪೀಚ್ ಮಾಡ್ತಾ ಇದ್ರೇನೋ ಅನ್ನೋ ಥರ ಕಾಣಿಸ್ತು. ಒಂದೇ ನಿಮಿಷ ಬ್ರೇಕಿಂಗ್ ತಗೊಂಡ್ಬಿಡ್ತೀವಿ. ಇನ್ನು ಅಯೋಧ್ಯೆಯಲ್ಲಿ ಬಾಲರಾಮನ ಪ್ರಾಣ ಪ್ರತಿಷ್ಠಾಪನೆ, ಸಂತರು ಅರ್ಚಕರ ಸಮ್ಮುಖದಲ್ಲಿ ರಾಮ ಪ್ರಾಣ ಪ್ರತಿಷ್ಠಾಪನೆ ಆಯಿತು. ಎಲ್ಲರೂ ಕೂಡ ಇಡೀ ವಿಶ್ವವೇ ಕಾಯ್ತಿದ್ದಂಥ ಕ್ಷಣ ಇದು. ಆಚಾರ್ಯ ಗಣೇಶ್ವರ ದ್ರಾವಿಡ್, ಲಕ್ಷ್ಮೀಕಾಂತ್ ದೀಕ್ಷಿತ್ ಇಬ್ಬರು ಪ್ರಮುಖ ಅರ್ಚಕರ ನೇತೃತ್ವದಲ್ಲಿ ಇವತ್ತಿನ ಪೂಜಾ ವಿಧಿವಿಧಾನಗಳು ನಡೆಯಿತು. ಮುಖ್ಯ ಯಜಮಾನನಾಗಿ ಪ್ರಧಾನಿ ಮೋದಿ ಪೂಜೆಯನ್ನ ಸಲ್ಲಿಸಿದ್ರು. RSS ಸರಸಂಘ ಚಾಲಕ ಮೋಹನ್ ಭಾಗವತ್ ಅವರು ಕೂಡ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಹಾಗೆ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಇವರ ಸಮಕ್ಷಮದಲ್ಲಿ ರಾಜ್ಯಪಾಲೆ ಆನಂದಿಬೆನ್ ವಿಧಿವಿಧಾನದಲ್ಲಿ ಅಲ್ಲಿ ಭಾಗವಹಿಸಿದರು. ಇದು ಪ್ರಾಣ ಪ್ರತಿಷ್ಠಾಪನೆಯ ಸಮಯ 12:29 ಹೊತ್ತಿಗೆ ಪ್ರಾಣ ಪ್ರತಿಷ್ಠಾಪನೆ ಆಯಿತು. ಅದಕ್ಕೂ ಮುನ್ನ ಸಾಕಷ್ಟು ಪೂಜಾ ಕೈಂಕರ್ಯಗಳು ಅಲ್ಲಿ ನಡೆದವು. ಸೊ ಈ ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಹಾಗೆಯೇ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್, ರಾಜ್ಯಪಾಲರಾದಂಥ ಆನಂದಿಬೆನ್ ಪಟೇಲ್ ಹಾಗೆ ಮೋಹನ್ ಭಾಗವತ್ ಅವರನ್ನು ಕೂಡ ನಾವು ಆ ಒಂದು ಸಂದರ್ಭ ಎಲ್ಲರೂ ಕೂಡ ಕಾಯ್ತಿದ್ದಂಥ ಸಂದರ್ಭ. ಜೊತೆಗೆ ಅಲ್ಲಿ ಯಾರು ಕೆಲಸ ಮಾಡಿದ್ದಾರೆ ಸೊ ಅವರೆಲ್ಲರಿಗೂ ಕೂಡ ಅಲ್ಲಿ ನೀವು ನೋಡ್ತಾ ಇದ್ದೀರಾ ಪುಷ್ಪವೃಷ್ಟಿಯನ್ನು ಮಾಡ್ತಿರುವಂಥದ್ದು. ಅಂದರೆ ಇವರೆಲ್ಲರ ಶ್ರಮದಿಂದಲೇ ಇವತ್ತು ಅಂಥ ಒಂದು ಅದ್ಭುತವಾದಂಥ ಮಂದಿರ ನಮ್ಮ ಕಣ್ಣ ಮುಂದೆ ಇದೆ. ಸೊ ಅಲ್ಲಿನ ಕೆಲಸ ಮಾಡಿದಂಥ ಕಾರ್ಮಿಕರೇನಿದ್ದಾರೆ ಸೊ ಅವರೆಲ್ಲರಿಗೂ ಕೂಡ ಈಗ ಪುಷ್ಪವೃಷ್ಟಿಯನ್ನು ಮಾಡ್ತಿರೋದು. ಯಾಕಂದರೆ ಈ ಎಲ್ಲ ಕೈಗಳ ಒಂದು ಶ್ರಮ ಏನಿದೆ ಅದರಿಂದಲೇ ಇಂಥ ಭವ್ಯವಾದಂಥ ಮೂರ್ತಿ. ಅಂದರೆ ಪ್ರತಿಯೊಬ್ಬರಿಗೂ ಕೂಡ ಅದರ ಒಂದು ಕ್ರೆಡಿಟ್ ಏನಿದೆ ಅದು ಸಲ್ಲಬೇಕು ಅನ್ನೋದು. ಸೊ ಪ್ರಧಾನಿ ಮೋದಿ ಗೌರವ ಸಲ್ಲಿಕೆಯನ್ನು ಮಾಡ್ತಿರುವಂಥ ಸಂದರ್ಭ ಇತಿಹಾಸದಲ್ಲಿ ನಾವು ನೋಡಿದ್ವಾ ಈ ರೀತಿ ಇದಕ್ಕೆ ಶ್ರಮ ಪಟ್ಟಿರುವಂಥವ್ರನ್ನ ಕೈ ಕತ್ತರಿಸಿದ್ದನ್ನು ಕೇಳಿದ್ವಿ ನಾವು, ಜೊತೆಗೆ ಗಡಿಪಾರು ಮಾಡಿದ್ದನ್ನು ಕೇಳಿದ್ವಿ ನಾವು, ಇಲ್ಲದಂಗೆ ಮಾಡಿದ್ದನ್ನು ಕೇಳಿದ್ವಿ. ಆದರೆ ಈ ರೀತಿ ಪುಷ್ಪವೃಷ್ಟಿ ಮಾಡಿ ಅವರಿಗೆ ಬೆಂಬಲ ವ್ಯಕ್ತಪಡಿಸಿದ್ದನ್ನು ನೋಡಿದ್ವಾ? ಇದು ನಾಯಕತ್ವ. ಇದೀಗ ನಾವು ನೋಡ್ತಿರುವಂಥ ದೃಶ್ಯ ಈ ರಾಮಾಯಣದ ಸಂದರ್ಭದಲ್ಲಿ ಒಂದು ಅಳಿಲಿನ ಸೇವೆ ಕೂಡ ಭಾಳ ಮುಖ್ಯವಾಗಿತ್ತು. ಹಾಗೆಯೇ ಇವತ್ತಿನ ಒಂದು ಈಗಿನ ಕಾಲದಲ್ಲಿ ರಾಮ ಮಂದಿರದ ಈ ರೀತಿ ನಮ್ಮ ಮುಂದೆ ಅಮೋಘವಾಗಿ ಅದ್ಭುತವಾಗಿ ಎದ್ದು ನಿಂತಿದೆ ರಾಮ ಮಂದಿರ ಅಂತಂದರೆ ಅದು ಕೂಡ ಇಷ್ಟು ಅದ್ಭುತವಾದಂಥ ಒಂದು ಮಂದಿರವನ್ನು ಕಟ್ಟೋದಕ್ಕೆ ತೆಗೆದುಕೊಂಡಂಥ ಸಮಯ ಇದೆಲ್ಲವೂ ಕೂಡ ರಾತ್ರಿ ಹಗಲು ಇವರೆಲ್ಲರೂ ಕೂಡ ಶ್ರಮ ವಹಿಸಿದಂಥವ್ರು. ಸೊ ಹೂಗಳನ್ನು ಅಲ್ಲಿ ಪುಷ್ಪವೃಷ್ಟಿಯನ್ನು ಮಾಡಿ ಗೌರವ ಸಲ್ಲಿಸಿದ್ದಾರೆ ಪ್ರಧಾನಿ ಮೋದಿ. ಸೊ ಆರಂಭದಲ್ಲೂ ಕೂಡ ಅಡಿಗಲ್ಲು ಹಾಕುವಂಥ ಸಂದರ್ಭದಲ್ಲೂ ಕೂಡ ಎಲ್ಲರಿಗೂ ಕೂಡ ಅಲ್ಲಿ ಪ್ರಾಶಸ್ತ್ಯವನ್ನು ನೀಡಲಾಯಿತು. ಪ್ರತಿಯೊಬ್ಬರ ಶ್ರಮವನ್ನು ಕೂಡ ಗುರುತಿಸಲಾಗಿದೆ. ಬರೀ VVIPಗಳನ್ನು ಮಾತ್ರ ಕರೆದು ಅವರಿಗೆ ಗೌರವ ಸಲ್ಲಿಸುವಂಥದ್ದಲ್ಲ, ಫ್ರಮ್ ರೂಟ್ ಲೆವೆಲ್ ಎಲ್ಲಿಂದ ಶುರುವಾಯ್ತಿದ್ದು ಇಲ್ಲಿವರೆಗೆ ಈಗ ನೀವು ಕಣ್ಣ ಮುಂದೆ ನೋಡ್ತಾ ಇದ್ದೀರಾ. ಇಂಥ ಒಂದು ಮಂದಿರ ನಿರ್ಮಾಣ ಆಗಬೇಕು ಅಂತಂದರೆ ಅದಕ್ಕೆ ಸಾವಿರಾರು ಕೈಗಳ ಸಾಥಿದೆ. ಎಲ್ಲರಿಗೂ ಕೂಡ ಗೌರವ ಸಲ್ಲಿಸುವಂಥದ್ದು ಭಾಳ ಮುಖ್ಯ. ಸೊ ಕಾರ್ಮಿಕರಿಗೆ ಈಗ ಹೂಗಳನ್ನು ಎರಚುವ ಮೂಲಕ ಗೌರವ ಸಲ್ಲಿಸಿದ್ದಾರೆ ಪ್ರಧಾನಿ ಮೋದಿ. ಅಲ್ಲಿಗೆ ನಮ್ಮ ಶ್ರಮವನ್ನು ಕೂಡ ಗುರುತಿಸಲಾಗ್ತಿದೆ ಅನ್ನೋ ಸಾರ್ಥಕ ಭಾವ ಅವರಿಗಿರುತ್ತೆ. ಇದು ರಾಮ ಮಂದಿರದ ವಿಶೇಷ. ರಾಮನ ಆದರ್ಶಗಳಲ್ಲಿ ಇದು ಕೂಡ ಒಂದು ಪ್ರತಿಯೊಬ್ಬರ ಶ್ರಮವನ್ನು ಗುರುತಿಸೋದಿದೆಯಲ್ಲ ಅದು ಕೂಡ ಭಾಳ ಮುಖ್ಯವಾಗಿರುವಂಥದ್ದು. ಸರ್ ಏನಂತೀರಿ ಈ ಶ್ರಮಜೀವಿಗಳಿಗೆ ಒಂದು ಗೌರವ ಸಲ್ಲಿಸುವಂಥ ಕ್ಷಣ?
ನಿಜವಾಗಿ ಹೌದು. ಪರಂಪರೆಯಲ್ಲಿ ಈ ಮನೆ ಕಟ್ಟಿದಾಗ ಮನೆ ಕಟ್ತಾರಲ್ಲ ಆಚಾರಿಗಳು, ಅವರನ್ನು ಸನ್ಮಾನಿಸಿ ಅವ್ರ ಹತ್ರ ಒಪ್ಪಿಗೆ ಪಡೆದು ಅವರು ಒಪ್ಪಿಸಿದ ಮೇಲೆ ಗೃಹ ಪ್ರವೇಶದ ಪ್ರಕ್ರಿಯೆಗಳು ಆರಂಭ ಆಗುತ್ತೆ. ವೈದಿಕ ವಿಧಾನಗಳಲ್ಲಿ ಅವನಿಗೆ ಸನ್ಮಾನ ಮಾಡಿ ಅವನ ಹತ್ರ ಒಪ್ಪಿಗೆ ಪಡೆದು ಒಪ್ಪಿಸ್ಕೊಳ್ಬೇಕು ಅಂತ, ಅಲ್ಲಿವರೆಗೆ ಅವನದು ಮನೆ ಅಂತ ಅಂದರೆ ಹೀಗೊಂದು ಪರಂಪರೆಗಳಲ್ಲಿತ್ತು. ಇದೆಲ್ಲ ಏನಾಗ್ಬಿಟ್ಟಿತ್ತು ಅಂತ ಅಂದರೆ ಒಂದು ಯಾವುದೊಂದು ಆಚರಣೆಯ ತರಹ ಮೂಲೆ ಗುಂಪಾಗಿತ್ತು. ಆದರೆ ಅದಕ್ಕೆ ಭಾವ ತುಂಬಿ ಇದನ್ನು ಮಾಡಿದ್ರು. ಇದನ್ನು ಅವ್ರು ಕಾಶಿಯಲ್ಲೂ ಮಾಡಿದರು. ಕಾಶಿ ಕಾರಿಡಾರ್ ಆದಾಗಳು ಇಂಥದ್ದನ್ನು ಮಾಡಿದರು. ಇದನ್ನು ನಾಯಕನಾದವನು ಮಾಡಬೇಕು ಅಂತ. ನಾಯಕನಾದವನು ರಾಮಾಯಣದಲ್ಲಿ, ಮೂಲ ರಾಮಾಯಣದಲ್ಲಿ ಅಳಿಲಿನ ಕತೆ ಬರುತ್ತಲ್ಲ, ಅಂದರೆ ಅಷ್ಟು ಸಣ್ಣ ಕೆಲಸ ಮಾಡಿದವನದ್ದು ಪಾತ್ರ ಇದೆ ಅಂತ ಗುರುಸೋದಿದೆಯಲ್ಲ, ಅದು ಬಹಳ ಮುಖ್ಯ ಆಗುತ್ತೆ ಅಂತ. ಮುಂದಿನ ಸಾಲಿನಲ್ಲಿ ನಿಂತವರು ಹೇಗೂ ಕಾಣಿಸ್ಕೊಂಡಿರ್ತಾರೆ, ಹಿಂದಿನ ಸಾಲಿನವನನ್ನು ಕಾಣಿಸುವಂತೆ ಮಾಡೋದಿದೆಯಲ್ಲ, ಅದು ದೊಡ್ಡ ಕೆಲಸ ಅಂತ. ಅದನ್ನು ಅವ್ರು ಮಾಡ್ತಾರೆ ಅಲ್ಲಿ. ನಿಜ. ಈಗ ಜಟಾಯು ಮೂರ್ತಿಗೆ ಪೂಜೆ ಸಲ್ಲಿಸಿದಂಥ ದೃಶ್ಯವನ್ನು ನಾವೀಗ ನೋಡ್ತಾ ಇದ್ದೀವಿ. ಭಾಳ ಮುಖ್ಯವಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ಒಂದು ಮಾತನ್ನು ಹೇಳಿದರು, ಕಾಲಚಕ್ರ ಬದಲಾಗ್ತಾ ಇದೆ. ಸೊ ಪ್ರಾಣ ಪ್ರತಿಷ್ಠಾಪನೆಯ ಜೊತೆಗೆ ನಮ್ಮಲ್ಲಿ, ಇಡೀ ದೇಶದಲ್ಲಿ ಒಂದಷ್ಟು ಬದಲಾವಣೆಗಳನ್ನು ನಾವು ನಿರೀಕ್ಷೆ ಮಾಡ್ಬೋದು ಮುಂದಿನ ದಿನಗಳಲ್ಲಿ. ಜೊತೆಗೆ ಕ್ಷಮೆ ಕೂಡ ಕೇಳಿದರು ಇಷ್ಟು ತಡ ಆಗಿದ್ದಕ್ಕೆ, 500 ವರ್ಷಗಳು. ಸೊ ಇದೀಗ ನಾವು ದೃಶ್ಯಗಳನ್ನು ನೋಡ್ತಾ ಇದ್ದರೆ ಒಂದಷ್ಟು VVIPಗಳು ಹೊರಡ್ತಿರುವಂಥ ಸಂದರ್ಭ. ಸೊ ಭಾಳ ಮುಖ್ಯವಾಗಿ ಇಲ್ಲಿ ನಾವು ಒಂದು ಗಮನಿಸಬೇಕು ರಂಗನಾಥ್ ಅವರೇ, ಅವರು ಭಾಷಣ ಮುಗಿಸಿ ಕೆಳಗಡೆ ಬಂದ ಮೇಲೆ ಪ್ರತಿಯೊಬ್ಬರನ್ನು ಕೂಡ ಅಲ್ಲಿ ವಂದಿಸಿ ಹೋದಂಥ ರೀತಿ, ಅಂದರೆ ಒಂದು ಕಡೆ VVIPಗಳು ಯಾರನ್ನೂ ಕೂಡ ಮಿಸ್ ಮಾಡಬಾರ್ದು ಅಂತ, ಬಂದ ಹಾಗೆ ಹೋಗುವಂಥದ್ದು ಬೇಕಾದರೆ ಆಗ್ಬೋದಾಗಿತ್ತು. ಬಟ್ ಪ್ರತಿಯೊಬ್ಬರನ್ನು ಕೂಡ ಕರೆದಂಥವರಿಗೆ ಧನ್ಯವಾದವನ್ನು ತಿಳಿಸಿದ್ದು ಭಾಳ ಅದ್ಭುತವಾಗಿತ್ತು ಅಂತ ಆ ಒಂದು ದೃಶ್ಯ. ನಿಜ ನಿಜ ನಿಜ. ಯಾಕಂದರೆ ಎಲ್ಲರನ್ನೂ ಕನ್ಸಿಡರ್ ಮಾಡೋದಿದೆಯಲ್ಲ, ಅದನ್ನೇ ಸಂಪ ಅವ್ರು ಹೇಳಿದರು. ಏನಂದರೆ ಎಲ್ಲರನ್ನೂ ಕೂಡ ಹಿಂದಿರುವಂಥವ್ರೂ ಕೂಡ ಮುಂದೆ ಕರೆಸಿ ತೋರಿಸುವಂಥ ಒಂದು ಪ್ರಯತ್ನ ಆಗಬೇಕಲ್ಲ, ಅದು ಎಲ್ಲರನ್ನೂ ಕೂಡ ಬೇರೆ ಬೇರೆ ಸಮುದಾಯದ ಜನಗಳಿದ್ರು, ನಾಯಕರುಗಳಿದ್ರು, ಸ್ವಾಮಿಗಳಿದ್ರು, ಅವರೆಲ್ಲರನ್ನೂ ಕೂಡ ಕರೆಸಿದ್ದು ಅವ್ರಿಗೆಲ್ಲೂ ಕೂಡ ಗೌರವಕ್ಕೆ ಚ್ಯುತಿವರ್ಧನೆ. ಅತ್ಯಂತ ಸಹಜವಾಗಿ ಒಂದು ಮಾತಿರುತ್ತೆ, ಏನು ಅಂತಂದರೆ ಈ ರೀತಿ ಬಂದಿರುವಂಥವ್ರಿಗೆ ಎಲ್ಲ ಒಂದು ಕಡೆ ನಮ್ಮನ್ನು ಎಷ್ಟು ಕನ್ಸಿಡರ್ ಮಾಡಿದ್ರು, ಏನು ಎತ್ತ, ಇವೆಲ್ಲವೂ ಕೂಡ ಇರ್ತವೆ. ನಮ್ಮ ಹತ್ರಕ್ಕೂ ಬರಲಿಲ್ಲ, ನೋಡಲಿಲ್ಲ, ಕೈ ಬೀಸಲಿಲ್ಲ. ನಮ್ಮಲ್ಲಿ ದೊಡ್ಡ ಚರ್ಚೆ ಆಗಲ್ಲ, ಸಣ್ಣದವು ಚರ್ಚೆ ಆಗ್ತವೆ ಇಂಥವೆಲ್ಲವೂ ಕೂಡ. ಸೊ ಇದು ಯಾವುದಕ್ಕೂ ಕೂಡ ಕುಂದು ಬರೆದಿರೋ ರೀತಿಯಲ್ಲಿ ಇವತ್ತು ಮಾಡಿದ್ದಿದೆಯಲ್ಲ, ಇಟ್ಸ್ ವೆರಿ ಇಂಪಾರ್ಟೆಂಟ್. ಎಸ್, ಇದಕ್ಕೆ ಸಂಬಂಧಪಟ್ಟಂಗೆ ಇನ್ನಷ್ಟು ನಾವು ಚರ್ಚೆ ಮಾಡ್ತೀವಿ, ಇನ್ನಷ್ಟು ವಿವರಗಳು ಕೊಡ್ತೀವಿ.